ಹೊರ ಜಿಲ್ಲೆಗಳಿಗೆ ಹೋಲಿಸಿದ್ರೆ ಕೊಡಗು ಜಿಲ್ಲೆಯಲ್ಲಿ ಬಯಲಾಟ, ನಾಟಕ, ಯಕ್ಷಗಾನ ಮತ್ತಿತರ ಕಲಾ ಪ್ರದರ್ಶನಗಳು ಬಹಳ ಕಡಿಮೆ. ಜಿಲ್ಲೆಗೆ ಹೊಂದಿಕೊಂಡಿರುವ ನೆರೆಯ ದಕ್ಷಿಣ ಕನ್ನಡ ಹಾಗೂ ಉತ್ತರ ಕನ್ನಡದ ಕೆಲವು ಭಾಗಗಳಲ್ಲಿ ಈಗಲೂ ಪ್ರತಿನಿತ್ಯ ನಾಟಕ ಹಾಗೂ ಯಕ್ಷಗಾನ ಕಲಾ ಪ್ರದರ್ಶನಗಳು ನಡೆಯುವ ಮೂಲಕ ಸ್ಥಳೀಯರಿಗೆ ಹಾಗೂ ಪ್ರವಾಸಿಗರಿಗೆ ಮನೋರಂಜನೆ ದೊರೀತಾ ಇದೆ. ಕೊಡಗಿನ ಕೆಲವು ಭಾಗಗಳಲ್ಲಿ ಅಲ್ಲೊಂದು ಇಲ್ಲೊಂದು ನಾಟಕ ಹಾಗೂ ಯಕ್ಷಗಾನ ಕಲಾ ಪ್ರದರ್ಶನಗಳು ಕಂಡರೂ ಪ್ರೇಕ್ಷಕರ ಕೊರತೆ ಸಹಜವಾಗಿ ಕಾಡುತ್ತದೆ. ಯಕ್ಷಗಾನದಂತಹ ವಿಭಿನ್ನ ಕಲೆಯ ಬಗ್ಗೆ ಆಸಕ್ತಿಯೂ ನಮ್ಮಲ್ಲಿ ಕಡಿಮೆ ಇದೆ. ಹಾಗಾಗಿ ನಮ್ಮಲ್ಲೂ ಕೂಡ ಯಕ್ಷಗಾನ ಕಲೆಗೆ ಪ್ರೋತ್ಸಾಹ ನೀಡುವ ನಿಟ್ಟಿನಲ್ಲಿ ಮಡಿಕೇರಿಯ ಕಲಾ ಕಾವ್ಯ ನಾಟ್ಯ ಶಾಲೆ ಮುಂದಡಿ ಇಟ್ಟಿದೆ. ಈ ಸಂಸ್ಥೆಯ ನೃತ್ಯ ಗುರುಗಳಾದ ವಿದುಷಿ ಕಾವ್ಯಶ್ರೀ ಕಪಿಲ್ ದುಗ್ಗಳ ಅವರು ಮಡಿಕೇರಿಯಲ್ಲಿ ತಮ್ಮ ವಿದ್ಯಾರ್ಥಿಗಳಿಗೆ ಯಕ್ಷಗಾನದ ತರಬೇತಿ ನೀಡುವ ಮೂಲಕ ಗಂಡು ಮೆಟ್ಟಿದ ಕಲೆಯನ್ನ ಜಿಲ್ಲೆಯಲ್ಲೂ ಜೀವಂತಿಕೆಗೊಳಿಸುವ ಪ್ರಯತ್ನಕ್ಕೆ ಮುಂದಾಗಿದ್ದಾರೆ. ಇವರ ಈ ಪ್ರಯತ್ನಕ್ಕೆ ಮಡಿಕೇರಿ ಸೇರಿದಂತೆ ಜಿಲ್ಲೆಯ ಹಲವು ವಿದ್ಯಾರ್ಥಿಗಳ ಪೋಷಕರು ಕೂಡ ಬೆಂಬಲವಾಗಿ ನಿಂತಿದ್ದು, ರಜೆಯ ವೇಳೆಯಲ್ಲಿ ತಮ್ಮ ಮಕ್ಕಳಿಗೆ ಯಕ್ಷಗಾನ ಕಲೆಯ ಪರಿಚಯ ಮಾಡಿಸ್ತಾ ಇದ್ದಾರೆ. ನಮಸ್ಕಾರ. ನನ್ನ ಹೆಸರು ವಿದುಷಿ ಕಾವ್ಯಶ್ರೀ ಕಪಿಲ್ ದುಗ್ಗಳ. ಕಳೆದ 8 ವರ್ಷಗಳಿಂದ ನಾನಿಲ್ಲಿ ಭರತನಾಟ್ಯ ಶಿಕ್ಷಕಿಯಾಗಿ ಮಡಿಕೇರಿಯ ಬಾಲಭವನದಲ್ಲಿ ಭರತನಾಟ್ಯ ತರಗತಿಯನ್ನು ನಡೆಸ್ಕೊಂಡು ಬರ್ತಾ ಇದ್ದೇನೆ. ನಾನು ಮೂಲತಃ ಸುಳ್ಳಿದವಳಾದ ಕಾರಣ ಕರಾವಳಿಯಲ್ಲಿ ಗಂಡು ಕಲೆ ಅಂತೇಳಿ ಪ್ರಸಿದ್ಧವಾದಂಥ ಯಕ್ಷಗಾನವಂತೂ ಭರತನಾಟ್ಯ ಎರಡರದ್ದು ನಾನು ಕಲಾವಿದೆ ಹೌದು. ಹಾಗಿರುವಾಗ ನನಗೆ ನಾಟ್ಯ ಶಾಲೆಯನ್ನು ಆರಂಭ ಮಾಡುವಾಗಲೇ ನನಗೊಂದು ಆಸೆ ಇತ್ತು. ಕೊಡಗಲ್ಲಿ ಸ್ವಲ್ಪ ಯಕ್ಷಗಾನದ ಆಸಕ್ತಿ ಕಮ್ಮಿ ಇದೆ. ಆಸಕ್ತಿ ಇದ್ದರೆ ಅದನ್ನು ಹೇಳಿಕೊಡಲಿಕ್ಕೆ ಅಥವಾ ಅದಕ್ಕೆ ಪರಿಪೂರಕವಾದ ವೇದಿಕೆಗಳ ಅವಕಾಶಗಳು ಕಡಿಮೆ ಇದೆ ಅಂತೇಳಿ ನಾನು ಕೇಳಲ್ಪಟ್ಟಿದ್ದೆ. ಆಗ ತರಗತಿ ಆರಂಭ ಮಾಡುವಾಗಲೇ ನನ್ನದೊಂದು ಆಸೆ ಇತ್ತು, ಇಲ್ಲಿನ ಮಕ್ಕಳಿಗೆ ಖಾಲಿ ಭರತನಾಟ್ಯ ಅಲ್ಲದೆ ಯಕ್ಷಗಾನವನ್ನು ಕೂಡ ನನ್ನ ನಾಟ್ಯ ಶಾಲೆಯಲ್ಲಿ ಹೇಳಿಕೊಡಬೇಕು ಅನ್ನುವಂಥದ್ದು ನನ್ನದು ಆಸೆ ಇತ್ತು. ಆದರೆ ಎಷ್ಟೋ ವರ್ಷಗಳಿಂದ ಆ ಪ್ರಯತ್ನವನ್ನು ನಾನು ಮಾಡಲಿಕ್ಕೆ ನೋಡಿದರೂ ಕೂಡ ಅದು ಸಮಯಾವಕಾಶ ಮತ್ತು ಸ್ಥಳಾವಕಾಶ ಮತ್ತು ಅದಕ್ಕೊಂದು ಸುಸಂದರ್ಭ ಒದಗಿ ಬಂದಿರಲಿಲ್ಲ. ಆದರೆ ಈ ಸಲ ನಾನು ಹೆರಿಗೆ ರಜೆಗೆ 6 ತಿಂಗಳು ಕ್ಲಾಸನ್ನು ಕ್ಲೋಸ್ ಮಾಡಿ ಪರಿಸ್ಥಿತಿ ಬರುವಾಗ ನಾನು ಸರ್ ಹತ್ರ 2 ವರ್ಷದಿಂದ ಕೇಳಿಕೊಳ್ತಾ ಇದ್ದೆ. ಆದರೆ ಸರ್ ಇಷ್ಟು ದೂರಕ್ಕೆ ಬರಬೇಕಲ್ಲ, ಹೋಗಿ ಬರೋದು ಕಷ್ಟ ಆಗ್ತದೆ ಅಂತ ಹೇಳುವ ಉದ್ದೇಶಕ್ಕೆ ನೋಡುವ ಹೇಳ್ತಿದ್ರು. ನನ್ನ ಕ್ಲಾಸ್ ನಿಲ್ಲಬಾರ್ದು, ಅದು ನನ್ನ 8 ವರ್ಷದಿಂದ ಸತತ ನಾನು ಮುಂದುವರಿಸ್ತಿರುವ ಕ್ಲಾಸ್, ಅದಕ್ಕೊಂದು 6 ತಿಂಗಳು ಗ್ಯಾಪ್ ಆಗಬಾರ್ದು ಅನ್ನೋ ಉದ್ದೇಶಕ್ಕೆ ಸರ್ ಬಂದು ಹೇಳಿಕೊಟ್ರು. ಆಗ 3 ತಿಂಗಳು ಅವರು ಕ್ಲಾಸ್ ಕಂಟಿನ್ಯೂ ಮಾಡಿದರು. ಅದಾದಮೇಲೆ 3 ತಿಂಗಳಾದಮೇಲೆ ನಾನು ಎಗೇನ್ ಬಂದು ಜಾಯ್ನ್ ಆಗಿ ಈಗ ಅದು ಪ್ರದರ್ಶನಕ್ಕೆ ತಯಾರಾಗ್ತಾ ಇದೆ ಯಕ್ಷಗಾನ. ಅಂದರೆ ನಾನು ಕೇಳಲ್ಪಟ್ಟಿದ್ದಾಗೆ ನಾನು ಇಲ್ಲಿಗೆ ಕೊಡಗಿಗೆ ಬಂದು 8 ವರ್ಷ ಆದ್ದು. ಒಂದು 20 ವರ್ಷ 25 ವರ್ಷದಿಂದ ಬಂದವರು ಸಹ ಹೇಳ್ತಾ ಇದ್ದಾರೆ, ಹೊರಗಿನಿಂದ ಬಂದು ಮಾಡಿದ್ದು ಉಂಟು, ನಿದರ್ಶನಗಳುಂಟು. ಆದರೆ ಮಡಿಕೇರಿಯ ಮಕ್ಕಳೇ ಸ್ವತಃ ಕಲಿತು ಮಾಡಿದ ನಿದರ್ಶನಗಳು ನಮಗೆ ಗೊತ್ತಿದ್ದಾಗೆ ಈಗ ಸದ್ಯದಲ್ಲಿ ಇಲ್ಲ ಅಂತ ಹೇಳಿದ್ದಾರೆ. ಹಾಗಾಗಿ ಇದು ದೊಡ್ಡ ಒಂದು ಹೆಮ್ಮೆಯ ವಿಷಯ ಮತ್ತು ಸಾಧನೆ ಅಂತಲೇ ಹೇಳ್ಬೋದು. ಯಾಕೆಂದರೆ ಸೌತ್ ಕೆನರಾದ ಅದೇ ದಕ್ಷಿಣ ಕನ್ನಡದ ಮಕ್ಕಳಿಗೆ ಹೇಗಂದರೆ ಅವ್ರಿಗೊಂದು ನೋಡಲಿಕ್ಕೆ ಕಲ್ಪನೆಗಾದರೂ ಒಂದೊಂದು ಕಡೆ ತಿಂಗಳಿಗೊಂದು ಕಡೆ ಅಥವಾ 2 ತಿಂಗಳಿಗೊಮ್ಮೆ ವಿಶೇಷ ಸಂದರ್ಭಗಳಲ್ಲಿ ವಿಶೇಷವಾಗಿ ಯಕ್ಷಗಾನಗಳು ನಡೀತಾ ಇರ್ತದೆ. ಹಾಗಾಗಿ ಅವರಿಗೆ ನೋಡಿ ಅಭ್ಯಾಸ ಇರ್ತದೆ, ಹೀಗೆ ನಡೀತದೆ ಪ್ರಸಂಗಗಳು, ಹೀಗೆ ಇರ್ತದೆ ಅಂತ. ಆದರೆ ಇವರಿಗೆ ಇಲ್ಲಿನ ಮಕ್ಕಳಿಗೆ ಯಾವುದೇ ಕಲ್ಪನೆ ಇಲ್ಲ. ಅವರ ಜೀವನದಲ್ಲಿ ಮೊದಲ ಬಾರಿಗೆ ಮಾಡ್ತಾ ಇರೋದು ಮತ್ತು ಮೊದಲ ಬಾರಿಗೆ ನೋಡ್ತಾ ಇರೋದು ಸಹ. ನೋಡಿಯೂ ಗೊತ್ತಿಲ್ಲ, ಮಾಡಿಯೂ ಗೊತ್ತಿಲ್ಲ. ಹಾಗಿರುವಾಗ ಒಂದು ವಿಶೇಷವೇ ಸರಿ ಇದು. ನಮ್ಮ ತಂದೆ ತಾಯಿ ಮೂಲತಃ ದಕ್ಷಿಣ ಕನ್ನಡದವರಾಗಿದ್ದರಿಂದ ಯಕ್ಷಗಾನ ಮತ್ತು ಭರತನಾಟ್ಯದಲ್ಲಿ ತುಂಬ ಆಸಕ್ತಿ ಇದ್ದವರು. ಅದಕ್ಕೋಸ್ಕರನೇ ಅವರ ಮಕ್ಕಳಿಗೆ ಅದನ್ನ ಕಲಿಸ್ಬೇಕು ಅಂತ ಹೇಳಿಬಿಟ್ಟು ಕಾವ್ಯಶ್ರೀ ಮೇಡಮ್ ಯಾವಾಗ ಭರತನಾಟ್ಯ ಕಲಿಸ್ತೀವಿ ಅಂತ ಹೇಳಿದರೆ, ಮೊದಲಿಂದನೂ 8 ವರ್ಷ ಆಯಿತು ನಾನಿಲ್ಲಿ ಬರೋದು, ಮೊದಲಿಂದನೂ ಭರತನಾಟ್ಯ ಕಲಿಸ್ತಾ ಇದ್ದಾರೆ. ಮತ್ತು ಯಕ್ಷಗಾನ ಹೇಳ್ಕೊಡ್ತೀವಿ ಅಂತ ಹೇಳುವಾಗ ತುಂಬ ಖುಷಿ ಆಯಿತು. ಯಾಕಂದರೆ ಯಕ್ಷಗಾನ ಸಹ ಮಾಡಬೇಕು ಅಂತ ಅಪ್ಪ ಅಮ್ಮನಿಗೆ ತುಂಬ ಆಸೆ ಇತ್ತು ಮೊದಲಿಂದನೇ. ಅದಕ್ಕೋಸ್ಕರ ಯಕ್ಷಗಾನ ಮಾಡ್ತೀವಿ ಅಂತ ಹೇಳುವಾಗ ತುಂಬ ಖುಷಿ ಆಯಿತು. ಯಾಕಂದ್ರೆ ಅವರು ಗುರುಗಳೇ ಸುಳ್ಯದಿಂದ ಬಂದು ಇಲ್ಲಿಗೆ ಕಲಿಸ್ತಿದ್ದಾರೆ ಅಂತ ಹೇಳುವಾಗ ತುಂಬ ದೊಡ್ಡ ವಿಷಯ ಅದು. ಆದ್ದರಿಂದ ಇದೆಲ್ಲ ನನಗೆ ಮಡಿಕೇರಿಯಲ್ಲಿ ಮಾಡೋಕ್ಕೆ ಸಿಗ್ತಿರೋದ್ರಿಂದ
ಇನ್ನೂ ತುಂಬ ಮಾಡೋಕ್ಕಿದೆ. ಯಕ್ಷಗಾನ ಆಗಿ ಕಲೆಗಳಲ್ಲಿ ತುಂಬ ಆಸಕ್ತಿ ಇದೆ ನನಗೆ. ನಮಸ್ಕಾರ, ನಾನು ಶಂಕರ್ ಅಂತ. ನಮ್ಮ ಇಲ್ಲಿ ಕೊಡಗಲ್ಲಿ ಪ್ರಪ್ರಥಮ ಬಾರಿಗೆ ನಮ್ಮ ಕಾವ್ಯಶ್ರೀ ಮೇಡಮ್ ಅವರು ಯಕ್ಷಗಾನವನ್ನು ಹಮ್ಮಿಕೊಂಡಿದ್ದಾರೆ. ಆ ಮಕ್ಕಳನ್ನು ಅದು 3 ತಿಂಗಳಲ್ಲೇ ಪ್ರಿಪ್ರೇಷನ್ ಮಾಡಿ ಅವರನ್ನು ರೆಡಿ ಮಾಡಿ ಇಲ್ಲಿಗೆ ತರಲಿಕ್ಕೆ ಭಾರಿ ಕಷ್ಟ. ಆದರೆ ಅವರು ಸುಳ್ಳ್ಯದಿಂದ ಅವರ ಒಂದು ಗುರುಗಳನ್ನು ಹಿಡ್ಕೊಂಡು ಇಲ್ಲಿಗೆ ಬಂದು ಸತತ ಪ್ರಯತ್ನ ಮಾಡಿ ಈ ಮಟ್ಟಕ್ಕೆ ತಂದಿದ್ದಾರೆ ಅನ್ನೋದಕ್ಕೆ ನಮಗೆ ಖುಷಿ ಆಗ್ತಾಯಿದೆ. ಬಟ್ ನಮ್ಮ ಮಗಳು ಕೂಡ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು. ನಾವು ಮೂಲತಃ ದಕ್ಷಿಣ ಕನ್ನಡದವರೇ, ಹಾಗಾಗಿ ನನಗೆ ತುಂಬ ಯಕ್ಷಗಾನದ ಬಗ್ಗೆ ತುಂಬ ಇಂಟ್ರೆಸ್ಟ್ ಇತ್ತು. ಹಾಗಾಗಿ ನನ್ನ ಮಗಳು ನಾನು ಮಾಡ್ತೇನೆ ಅಪ್ಪ ಅಂತ ಹೇಳಿದಾಗ ನಾನು ಕೂಡ ಸೇರಿಸ್ಬಿಟ್ಟಿದ್ದೇನೆ. ಭರತನಾಟ್ಯಕ್ಕೆ ಸೇರಬೇಕಷ್ಟೇ ಅವಳಿನ್ನು. ಆದರೆ ಯಕ್ಷಗಾನ ಅನ್ನುವಾಗ ಅವಳಿಗೂ ಇಷ್ಟ ಆಗಿ ಇದಕ್ಕೆ ಜಾಯ್ನ್ ಆಗಿದ್ದಾಳೆ. ಹಾಗೆ ಇವರು ಅದನ್ನು ತುಂಬ ಒಳ್ಳೆ ರೀತಿಯಲ್ಲಿ ಮಾಡ್ಕೊಂಡು ಬಂದು ಪಾಪ ಕಷ್ಟದಲ್ಲಿ ಅಷ್ಟು ದೂರದಿಂದ ಬಂದು ವಾರನೂ ಬರ್ತಾಯಿದ್ರು ಸರ್. ಬಂದು ಈ ಮಕ್ಕಳಿಗೆ ತರಬೇತಿ ಕೊಟ್ಟು ಆ ಗಂಧ ಗಾಳಿ ಗೊತ್ತಿಲ್ಲದ ಮಕ್ಕಳನ್ನು ಈ ಮಟ್ಟಕ್ಕೆ ತಂದಿದ್ದಂದ್ರೆ ತುಂಬ ಹೆಮ್ಮೆ ಆಗ್ತಾಯಿದೆ ನಮಗೆ. ನಮ್ಮ ಕೊಡಗಲ್ಲಿಯೂ ಈ ಕಲೆಯನ್ನು ಹೀಗೆ ಮುಂದೆ ಇನ್ನೂ ಬೇರೆ ರೀತಿಯಲ್ಲಿ ಮಾಡ್ಕೊಂಡು ಹೋಗಲಿ ಇದೇ ಥರ ಅಂದ್ಕೊಂತ ಹೇಳ್ತಾ ನನ್ನ ಮಗಳು ಕೂಡ ಇದರಲ್ಲಿ ಮಾಡ್ತಾಯಿದ್ದಾರೆ. ನೀವೆಲ್ಲರೂ ಬನ್ನಿ. ನಾಡ್ದು 8 ತಾರೀಕಿಗೆ ಇಲ್ಲಿ ನಮ್ಮ ಮೈತ್ರಿ ಹಾಲಲ್ಲಿ ಈ ಪ್ರೋಗ್ರಾಮ್ ನಡೀಲಿಕ್ಕಿದೆ. ಇನ್ನು ಮೂಲತಃ ದಕ್ಷಿಣ ಕನ್ನಡ ಜಿಲ್ಲೆಯ ನೆರೆಯ ಸುಳ್ಯದವರಾದ ವಿದುಷಿ ಕಾವ್ಯಶ್ರೀ ಕಪಿಲ್ ಅವರಿಗೆ ಯಕ್ಷಗಾನ ಕಲೆಯ ಆಳ ಅಗಲದ ಬಗ್ಗೆ ಸ್ಪಷ್ಟ ಅರಿವಿರೋದ್ರಿಂದ ಮಡಿಕೇರಿ ಸೇರಿದಂತೆ ಜಿಲ್ಲೆಯಲ್ಲಿ ಆಸಕ್ತಿ ಇರುವ ವಿದ್ಯಾರ್ಥಿಗಳಿಗೆ ಜಿಲ್ಲೆಯಲ್ಲಿ ವಿರಳವೆನಿಸುವ ಯಕ್ಷಗಾನ ಕಲೆಯನ್ನ ಕಲಿಸುವ ಕಾರ್ಯದಲ್ಲಿ ತೊಡಗಿದ್ದಾರೆ. ನನ್ನ ಹೆಸರು ಬಾಲಕೃಷ್ಣ ನಾಯರ್, ನೀರಬೆದರೆ. ನಾನು ಸುಮಾರು 2013ನೇ ಇಸವಿಯಿಂದ ಈ ಒಂದು ಯಕ್ಷಗಾನ ರಂಗದಲ್ಲಿ ಮಕ್ಕಳಿಗೆ ಹೇಳಿಕೊಡುವುದಕ್ಕೆ ಪ್ರಾರಂಭವನ್ನು ಮಾಡಿದ್ದೇನೆ. ನಾನು ಹಲವಾರು ಶಾಲೆಗಳಲ್ಲಿ, ಅಂದರೆ ಸರ್ಕಾರಿ ಶಾಲೆಗಳಲ್ಲಿ ಇದನ್ನು ಉಚಿತವಾಗಿ ನಮ್ಮ ಸುಳ್ಯ ತಾಲೂಕಲ್ಲಿ ಇದನ್ನು ಮಕ್ಕಳಿಗೆ ಕಲೆಯನ್ನು ಹೇಳಿಕೊಟ್ಟು ಸುಮಾರು 1000 ಮಕ್ಕಳನ್ನು ಈ ಒಂದು ಕಲೆಯಲ್ಲಿ ಬೆಳೆಸಿದ್ದೇನೆ. ನಂತರ ನಿರಂತರವಾಗಿ ಅಲ್ಲಲ್ಲಿ ವಾರ್ಷಿಕೋತ್ಸವಗಳಲ್ಲಿ ಈ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಎಲ್ಲ ಕಡೆಯಲ್ಲಿಯೂ ಮಕ್ಕಳು ಒಳ್ಳೆಯ ರೀತಿಯಲ್ಲಿ ಈ ಒಂದು ಕೆಲಸವನ್ನು ಮಾಡಿದ್ದಾರೆ. ಈ ಮಧ್ಯೆ ನನಗೆ ಕಾವ್ಯಶ್ರೀ ಮೇಡಮ್ ಅವರ ಅಲ್ಲಿ ಮಡಪಾಡಿಯಲ್ಲಿ ಅವರ ಊರಲ್ಲಿ ನನಗೆ ಪರಿಚಯ ಆಯಿತು. ಅಲ್ಲಿ ಕೂಡ ನಾನು ಕಾರ್ಯಕ್ರಮವನ್ನು ಕೊಟ್ಟಿದ್ದೆ, ಆವಾಗ ಪರಿಚಯ ಆಯಿತು. ಆ ಮುಖೇನ ಅವರು ನನ್ನಲ್ಲಿ ಕೆಲವು ವರ್ಷದಿಂದ ಹೇಳ್ತಾ ಇದ್ದರು, ಮಡಿಕೇರಿಗೆ ಬರಬೇಕು, ಬಂದು ನಮ್ಮ ಮಕ್ಕಳಿಗಿದ್ದಾರೆ, ಮಕ್ಕಳಿಗೆ ಸ್ವಲ್ಪ ಇದರ ಬಗ್ಗೆ ಅಭಿನಯವನ್ನು ಹೇಳಿಕೊಡಬೇಕು ಅಂತೇಳಿ. ಪ್ರಾರಂಭದಲ್ಲಿ ಸ್ವಲ್ಪ ದೂರ ಅಂತೇಳಿ ನಾನು ಸ್ವಲ್ಪ ಉದಾಸೀನದಲ್ಲಿ ಇದ್ದೆ. ಮತ್ತು ಅವರು ಒತ್ತಡವನ್ನು ತಂದರು. ಆ ಒತ್ತಡಕ್ಕೆ ಮಣಿದು ಮತ್ತು ನಾನು ಇಲ್ಲಿಗೆ ಬರಬೇಕಾಯಿತು. ಒಂದು ಕಲೆಯ ಮೇಲಿನ ಪ್ರೀತಿ ನನ್ನಲ್ಲಿ. ಕಲೆ ಅಂತ ಹೇಳುವಂಥ ದೃಷ್ಟಿಯಲ್ಲ, ಇದು ಕೇವಲ ಒಂದು ಕಲೆ ಮಾತ್ರ ಅಲ್ಲ, ಇದೊಂದು ಭಕ್ತಿಯ ಕಲೆಯೂ ಹೌದು, ಆರಾಧನೆಯ ಕಲೆಯೂ ಹೌದು. ಈ ಕಲೆಯನ್ನು ನಂಬಿಕೊಂಡು ಬಂದ ಮೇಲೆ ನನಗೆ ನನ್ನ ಬದುಕಿನಲ್ಲಿ, ನನ್ನ ಜೀವನದಲ್ಲಿ, ನನ್ನ ವೃತ್ತಿ ಜೀವನದಲ್ಲಿ ಎಲ್ಲವೂ ನಾನು ಮೇಲ್ಮಟ್ಟಕ್ಕೆ ತಲುಪಿದ್ದೇನೆ ಅಂತ ಎನ್ನುವುದರಲ್ಲಿ ಹೇಳುವುದಕ್ಕೆ ನನಗೆ ಹೆಮ್ಮೆ ಇದೆ.